ಇವತ್ತು ನಮ್ಮ ಮನೇಲಿ ಮೆಣಸಿನ್ಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ತುಂಬಾ ದೊಡ್ಡ ಚೆನ್ನಾಗಿದ್ದಾವೆ. ತುಂಬ ಚೆನ್ನಾಗಿದೆ ಮೆಣಸಿನ್ಕಾಯಿ ಬಜ್ಜಿ. ನಮ್ಮ ಮಮ್ಮಿ ಇವಾಗ ಮಾಡ್ತಾರೆ. ಅವಿನ್ನ ಮೆಣಸಿನ್ಕಾಯಿ ಅಲ್ವಾ ಬಜ್ಜಿ? ಮೆಣಸಿನ್ಕಾಯಿ ಇದರಿಂದನೇ ಬಜ್ಜಿ ಮಾಡೋದು. ಇದರಲ್ಲಿ 2 ಪೀಸ್ ಮಾಡಿ ಹಿಂಗೆ ಹಾಕಿ ಇವಾಗ ನಮ್ಮ ಮಮ್ಮಿ ಎಲ್ಲ ಕಟ್ ಮಾಡಿ ನೀಟಾಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾರೆ. ಮಾಡಿದ್ಮೇಲೆ ನಾನೆಲ್ಲ ತೋರಿಸ್ತೀನಿ ನಿಮ್ಗೆ ಯಾವ ಥರ ಮಾಡ್ತಾರೆ ಅಂತ. ನೋಡಿ ನಮ್ಮ ಮಮ್ಮಿ ಬೀಜ ಎಲ್ಲ ತೆಗೆದ್ಬಿಟ್ಟು ಒಂದೊಂದೇ ಕಟ್ ಮಾಡಿ ಇಡ್ತಾ ಇದ್ದಾರೆ. ಈಗ ಅಲ್ಲ ಇದು ನೋಡಿ ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊತಾ ಅವ್ರೆ. ಇದರಲ್ಲಿ ಬೀಜ ಎಲ್ಲ ಏನಕ್ಕೆ ತೆಗಿತಾರೆ ಅಂದರೆ ಆ ಬೀಜ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ಕು ಜಾಸ್ತಿ ಆಗುತ್ತೆ ಅಂತ ಅಲ್ವಾ ಮಮ್ಮಿ? ಅದಕ್ಕೆ ಬೀಜ ಎಲ್ಲ ತೆಗೆದ್ಬಿಟ್ಟು ತಿಂದರೆ ಗ್ಯಾಸ್ಟ್ರಿಕ್ ಏನಾಗಲ್ಲ. ಇದರಲ್ಲಿ ಸೆಂಟ್ರಲ್ಲಿ ಆನಿಯನ್ಸ್ ಎಲ್ಲ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ತೋರಿಸ್ತೀನಿ ನಿಮಗೆ. ಉದ್ದ ಪೀಸ್ ಕಟ್ ಮಾಡ್ತಿದ್ರೆ ಚೆನ್ನಾಗಿರುತ್ತೆ. ನಾನು ಉಜ್ಜೋದಲ್ಲಿ ಬ್ರಷು, ನೀನೇ ನನ್ನ ಕ್ರಶ್. ಚೆನ್ನಾಗೈತೆ ಜೋಕ. ಈಗೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಈಗ ತಗೊಂಡೋಗಿ ಏನದು ಬೋಂಡ ಇಟ್ಟೊಳಗಡೆ ಎದ್ಬಿಟ್ಟು ಬಾಣಲಿಗೆ ಹಾಕ್ಬಿಟ್ರೆ ಬಜ್ಜಿ ರೆಡಿ. ನಾನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡು. ಸರಿ. ಏನಂದರೆ 2 - 2 ಎಷ್ಟು? ಗೊತ್ತಿಲ್ಲ. ಈಗ ಎಕ್ಸಾಂಪಲ್ಲು ಏನಂದರೆ, ಈಗ ನಾನು ನಿಮಗೆ 2 ಚಪಾತಿ ಕೊಡ್ತೀನಿ. ಅದನ್ನ ಮಮ್ಮಿ ಬಂದು ಇಸ್ಕೊಂಡು ಹೋಗುತ್ತೆ. ಆಗ ನಿನ್ನ ಹತ್ರ ಏನಿರುತ್ತೆ? ಪಲ್ಯ, ಪ್ಲೇಟ್ಗೆ ಉಪ್ಪು, 1 ನಿಮಿಷ, ಸೋಡಾ ಪುಡಿ, ಜೀರಿಗೆ ನೀರು ಬೇಕಾದಷ್ಟು ಸ್ವಲ್ಪ. ಅಯ್ಯಯ್ಯೋ, ಬಿಸಿ ಬಿಸಿ ಎಣ್ಣೆ ಹಿಂಗೆ ಮಳ್ತಾ ಇರುವ ಇದಕ್ಕೆ ಹಿಂಗೆ ಹಾಕೊತಾ ಇರೋದು. సల మరిగే నూనెలో బజ్జీలు అలా వేస్తుంటే ಬಜ್ಜಿಗಳು ಜಲಕಾಲಾಟಲೆಲ್ಲೋ ಅಂತ ಎಣ್ಣೆಯಲ್ಲಿ ಸ್ನಾನ ಮಾಡ್ತಿದ್ದಾರೆ ಈಗ. ಅಲ್ಲ ಪಾಪ ಜಲಕಾಲಾಟ. ಎಣ್ಣೆಲೆಲ್ಲ ನೀರು ಮಿಕ್ಸ್ ಆಗಿರಬೇಕು. ಈಗ ಪ್ಯಾಕೆಟ್ ಓಪನ್ ಮಾಡಾದ್ಮೇಲೆ ಇದಕ್ಕಾಗಿರ್ಬೇಕು. ಆಲ್ರೆಡಿ ಸ್ಪೂನಲ್ಲಿ ಏನಾದ್ರು ಇರ್ತೋ ಏನೋ, ಅದಕ್ಕೆ ಸಲ ಅಂತಿತ್ತು. ನೋಡಿ ಈಗ ಆಗಿದೆ. ಇನ್ನೂ ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣ ಬಜ್ಜಿ ರೆಡಿ ಆಗಿರುತ್ತೆ. ಪ್ಲೇಟ್ಗೆ ಹಾಕ್ಕೊಂಡು ತಿಂತಾ ಇರೋದಷ್ಟೇ. ನೋಡಿ ಈ ಥರ ಸರ್ವ್ ಮಾಡೋದಕ್ಕೆ ರೆಡಿ ಮಾಡಿದ್ದೀವಿ ನಾವು. ಸೊ ಈ ಥರ ತಿಂದರೆ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ರುಚಿಯಾದ ಮೆಣಸಿನ್ಕಾಯಿ ಬಜ್ಜಿ ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ವಿಡಿಯೋ ಆಯ್ತು ನೋಡಿ. ಇದಕ್ಕೆ ಈರುಳ್ಳಿಗೆ ಉಪ್ಪು ಮತ್ತೇನು ಇದು ನಿಂಬೆಹಣ್ಣು, ಇದಕ್ಕೆ ಪೆಪ್ಪರ್ ಪೌಡ್ರೂ ಹಾಕಂತಾರೆ. ನಾನು ಸದ್ಯಕ್ಕೆ ಪೆಪ್ಪರ್ ಪೌಡ್ರ್ ಹಾಕಿಲ್ಲ, ಖಾರ ಜಾಸ್ತಿ ಆಗುತ್ತೆ ಅಂತ. ಮತ್ತು ಈ ಚಾಕು ತಗೊಂಡು ಸೆಂಟ್ರಿಗೆ ಇದನ್ನ ಓಪನ್ ಮಾಡ್ಕೋಬೇಕು, ಏನು ಇದನ್ನು
ಮೆಣಸಿನ್ಕಾಯಿ ಬಜ್ಜಿನ ಓಪನ್ ಮಾಡ್ಕೊಂಡು ಈ ಥರ ತುಂಬಬೇಕು ಅದರೊಳಗೆ. ಇದನ್ನು ತಿಂದರೆ ಗ್ಯಾಸ್ಟಿಕ್ಕು ಇರೋದಿಲ್ಲ, ಮತ್ತು ಇನ್ನೊಂದು ಸ್ವಲ್ಪ ಹೆಲ್ತಿ, ಪರವಾಗಿಲ್ಲ, ಒಂದು 50%. ಸುಮ್ಮನೆ ಹಂಗೆ ತಿನ್ನೋದಕ್ಕಿಂತ ಇದು ಬೆಟರ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you for watching. ಓಕೆ, ಬಾಯ್.